ಶ್ರೀವಾರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. ನಿಮ್ಮ ಒಂದು ಸಪೋರ್ಟ್ಗಾಗಿ ನಾನು ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾವು ಈ ಒಂದು ತರಗತಿಯಲ್ಲಿ 10ನೇ ತರಗತಿಯ ಲಾಸ್ಟ್ ಕ್ಲಾಸಲ್ಲಿ ನಾನು 3 ಪಾಠಗಳ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಇವಾಗ ನಾನು ನೆಕ್ಸ್ಟ್ 3 ಚಾಪ್ಟರ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಇಷ್ಟು ಓದಿದ್ರೂ ಒಂದು ವಾಕ್ಯದಲ್ಲಿ ಓದಿದ್ರೆ ನಿಮಗೆ 10 ಮಾರ್ಕ್ಸ್ ಬಂದೇ ಬರುತ್ತೆ. ಹಕ್ಕಿಗಳ ನಿಗೂಢ ಜಗತ್ತು. ಸಸ್ತನಿಗಳ ಆಶ್ರಯ ದಾಣಗಳು ಯಾವುವು ಅಂದ್ರೆ ಸಸ್ತನಿಗಳು ಎಲ್ಲಿ ವಾಸ ಮಾಡ್ತವೆ? ನಾರ್ಮಲ್ ಆಗಿ ಎಲ್ಲಿ ವಾಸ ಮಾಡುತ್ತೆ? ಗೂಡು, ಕೊಠರೆ, ಬಿಲ. ಇಲಿಗಳು ಬಿಲದಲ್ಲಿ, ಆಮೇಲೆ ಪಕ್ಷಿಗಳು ಗೂಡಿನಲ್ಲಿ, ಆಮೇಲೆ ಪ್ರಾಣಿಗಳು ಗುಹೆಯಲ್ಲಿ. ಸೊ ಇದು ನಾರ್ಮಲ್ ಕ್ವಶನ್, ನೀವು ಈಸಿಯಾಗಿ ಓದ್ಕೋಬಹುದು. ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಕಲಿಸುತ್ತವೆ, ಹೇಳುತ್ತವೆ? ಅಂದ್ರೆ ನಾವು ಬೇರೆ ಬೇರೆ ಅಂದ್ರೆ ಅಸ್ಪೃಶ್ಯತೆ ಅಂದ್ರೆ ನೀನು ಮೇಲು ನಾನು ಕೆಳ ಜಾತಿ, ಜನಗಳು ಕಿತ್ತಾಡ್ಕೊಂತಾರೆ. ಏನಂದ್ರೆ ನೀನ್ ಮೇಲ್ ಜಾತಿ, ನಾನು ಕೆಳ ಜಾತಿ, ಅಥವಾ ನಾನು ಬಡವ ನೀನು ಸಾಹುಕಾರ ಅಂತ. ಸೊ ಅಂತ ಒಂದು ಮನುಷ್ಯರಿಗೆ ಪಕ್ಷಿಗಳು ಏನನ್ನ ಹೇಳ ಬಯಸ್ತವೆ ಅಂದ್ರೆ ಸ್ಪರ್ಶ ಸಂಜೀವಿನಿಯ ಒಂದು ಪಾಠವನ್ನ ಹೇಳ್ಕೊಡ್ತವೆ, ಹೇಳ್ತವೆ. ಹಕ್ಕಿ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಹಕ್ಕಿಯ ಒಂದು ಗೂಡಿನಲ್ಲಿ ಯಾವುದರ ಒಂದು ಸಮನ್ವಯತೆ? ಹಕ್ಕಿ ಗೂಡಿನಲ್ಲಿ ಕಲಾವಿದನ, ವಿಜ್ಞಾನಿಯ, ತಂತ್ರಜ್ಞಾನದ ಸಮನ್ವಯತೆ ಇದೆ. ಅಂದ್ರೆ ಹಕ್ಕಿಗಳು ಸೈನ್ಸ್ನ ಓದಿಲ್ಲ, ಸೊ ಅವರು ವಿಜ್ಞಾನಿಗಳು ಅಲ್ಲ, ಸ್ಕೂಲಲ್ಲಿ ಪಾಠನೂ ಕಲ್ತಿಲ್ಲ. ಬಟ್ ಆದ್ರೆ ಅವಕ್ಕೆ ಗೊತ್ತು ಯಾವ ರೀತಿಯಾಗಿ ಗೂಡುಗಳನ್ನ ಕಟ್ಟೋದು. ಸೊ ಯಾವ ರೀತಿಯಾಗಿ ಕಟ್ಟಿದ್ರೆ ಗೂಡು ಪ್ರೊಟೆಕ್ಷನ್ ಅಲ್ಲಿ ಇರುತ್ತೆ, ಸೊ ಬೇರೆ ಹಕ್ಕಿಗಳಿಂದ ಯಾವ ರೀತಿಯಾಗಿ ಅವು ಪ್ರೊಟೆಕ್ಷನ್ ಪಡಿಬಹುದು ಅಂತ ಆ ಪಕ್ಷಿಗಳಿಗೆ ಗೊತ್ತಿರುತ್ತೆ. ಸೊ ಕಲಾವಿದ ಮತ್ತೆ ವಿಜ್ಞಾನಿಯ ತಂತ್ರಜ್ಞಾನ ಏನಿದೆ ಆ ಪಕ್ಷಿಗಳಿಗೂ ಸಹ ಗೊತ್ತಿದೆ. ಆದ್ರೆ ಅವು ಯಾವ ಸ್ಕೂಲ್ಗೂ ಹೋಗಿಲ್ಲ, ಯಾವ ಟೀಚರು ಪಾಠ ಮಾಡಿಲ್ಲ, ಯಾವುದೇ ರೀತಿಯ ಇದು ಇಲ್ಲ. ಆದ್ರೆ ಪಕ್ಷಿಗಳು ಅಷ್ಟು ಅವುಗಳಿಗೆ ಜ್ಞಾನ ಇದೆ. ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು? ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳು: ಹಕ್ಕಿಯ ದೇಹ ಸ್ವರೂಪ, ಪರಿಸರದ ವೈಲಕ್ಷಣ, ಬಲಿ ಮತ್ತು ಬೇಟೆ. ಅಂದ್ರೆ ಹಕ್ಕಿಗಳು ಯಾವ ರೀತಿಯಾಗಿ ಗೂಡು ಕಟ್ತವೆ ಅಂದ್ರೆ ಅವುಗಳ ಒಂದು ದೇಹ ಸ್ವರೂಪ, ಅಂದ್ರೆ ಅವು ಎಷ್ಟು ಚಿಕ್ಕದಾಗಿರುತ್ತೆ, ಎಷ್ಟು ದೊಡ್ಡದಾಗುತ್ತೆ. ಇವಾಗ ಹುಲಿ, ಸಿಂಹ ಅದೆಲ್ಲ ಗೂಡು ಅಥವಾ ಪೊಟ್ರೆಯಲ್ಲಿ ವಾಸ ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಅವಕ್ಕೆ ಗೊತ್ತಿದೆ ಅವ ಒಂದು ದೇಹದ ಒಂದು ಲಕ್ಷಣ ಏನಿದೆ ಅದಕ್ಕೆ ಸರಿಯಾಗಿ ಅದು ಒಂದು ಪ್ಲೇಸ್ ಅನ್ನ ಮಾಡ್ಕೊಳ್ಳುತ್ತೆ ವಾಸ ಮಾಡಕ್ಕೆ. ಸೊ ಬಲಿ ಮತ್ತು ಬೇಟೆ ಅಂದ್ರೆ ಬೇಟೆಗಾರರು ಬಂದ್ರೆ ಯಾವ ರೀತಿಯಾಗಿ ಅದು ತಪ್ಪಿಸ್ಕೋಬಹುದು ಅಂತನೂ ಸಹ ಅದು ಅದೇ ರೀತಿಯಾಗಿ ಅದು ಗೂಡುಗಳನ್ನ ಮಾಡಿರುತ್ತೆ. ಅಮೆರಿಕದಲ್ಲಿ ಗ್ರಾನೈಟ್ ಕಡಲ ಹಕ್ಕಿ ಗೂಡನ್ನು ಯಾವ ವಸ್ತುಗಳನ್ನು ಅಲಂಕರಿಸಲಾಗಿತ್ತು? ಸೊ ಇದು ಅಮೆರಿಕದಲ್ಲಿರುವ ಒಂದು ಗ್ರಾನೈಟ್ ಕಡಲ ಹಕ್ಕಿ, ಅದು ಯಾವ ವಸ್ತುಗಳಿಂದ ತನ್ನ ಒಂದು ಗೂಡನ್ನು ಅಲಂಕಾರ ಮಾಡುತ್ತೆ? ನಾವು ಇವಾಗ ಮನೆಗೆ ಹೇಗೆ ಡೆಕೋರೇಷನ್ ಮಾಡ್ತೀವಿ ಅದೇ ರೀತಿಯಾಗಿ ಅದು ಸಹ ಮನೆಗೆ ಅಲಂಕಾರವನ್ನ ಮಾಡುತ್ತೆ. ಸೊ ಅದು ಯಾವ ರೀತಿಯಾಗಿ ಅಲಂಕಾರ ಮಾಡುತ್ತೆ ಅಂತ. ಸೊ ಅಮೆರಿಕದ ಗ್ರಾನೈಟ್ ಕಡಲ ಹಕ್ಕಿ ಚೆಂಡು ಬಾಲ್, ನೀಲಿ ಸೀಸೆ ಚೂರು, ಗ್ಲಾಸ್ ಪೀಸಸ್, ಈರುಳ್ಳಿ ಸಿಪ್ಪೆ, ಆನಿಯನ್ ಪೀಲ್ ಮಾಡ್ತಿರಲ್ವಾ ಅದು, ಸಣ್ಣ ಬೊಂಬೆ ತಂದು ಗೂಡನ್ನು ಅಲಂಕರಿಸಿತ್ತು. ಸೊ ಆ ಒಂದು ವಸ್ತುಗಳಿಂದ ಏನು ಅವರು ಬೇಡ ಅಂತ ಬಿಸಾಡಿರ್ತಾರೆ, ಸೊ ಆ ವಸ್ತುಗಳಿಂದ ಅದು ಗೂಡನ್ನು ಅಲಂಕರಿಸ್ತಾ ಇತ್ತು. ಸೊ ಸುಂದರತೆನ ಮಾಡ್ತಾ ಇತ್ತು. ನಿಮ್ಗೆ ಯೂಟ್ಯೂಬ್ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆ ಒಂದು ಇದು ಅಮೆರಿಕದ ಗ್ರ್ಯಾಂಡ್ ಕಡಲ ಹಕ್ಕಿ ಅಂತ ಹಾಕಿದ್ರೆ ಅದು ನೆಕ್ಸ್ಟ್ ಯಾವ ರೀತಿಯಾಗಿ ಬಿಲ್ಡ್ ಮಾಡುತ್ತೆ ಮತ್ತೆ ಯಾವ ರೀತಿಯಾಗಿ ಅದು ಡೆಕೋರೇಷನ್ ಮಾಡುತ್ತೆ ಅಂತ ಸಹ ನೀವು ಅಲ್ಲಿ ಒಂದ್ಸತಿ ಹೋಗಿ ನೋಡ್ಬಹುದು. ಸೊ ನೀವು ಸ್ವಲ್ಪ ಸರ್ಚ್ ಮಾಡೋದ್ರಿಂದ ಏನಾಗುತ್ತೆ, ಡೀಪ್ ಆಗಿ ಕಲಿಯೋದ್ರಿಂದ ತುಂಬಾ ನಿಮ್ಗೆ ಎಕ್ಸಾಮ್ ಬರೋ ತನಕ ಸಹ ಸ್ವಲ್ಪ ನೆನಪಲ್ಲಿ ಇರುತ್ತೆ. ಇಲ್ಲಾಂದ್ರೆ ನೀವು ಬಹೆಟ್ ಮಾಡಿದ್ರೆ ಬೇಗ ಮರ್ತೋಗೋ ಒಂದು ಚಾನ್ಸಸ್ ಇರುತ್ತೆ. ನಂತರ ಕಾಫಿ ಕಪ್ಪು. ಹೆಡ್ ಮಾಸ್ತರರು ಸಂತೋಷಗೊಂಡದ್ದು ಏಕೆ? ಹೆಡ್ ಮಾಸ್ಟರ್ ಇದಾರಲ್ವಾ ಅವ್ರಿಗೆ ಖುಷಿ ಆಯ್ತು, ಏಕೆ? ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಹೆಡ್ ಮಾಸ್ತರರು ಸಂತೋಷಗೊಂಡರು. ಅಂದ್ರೆ ಹೆಡ್ ಮಾಸ್ತರ್ಗೆ ಖುಷಿ ಆಯ್ತು. ಯಾಕೆ ಅವ್ರಿಗೆ ಖುಷಿ ಆಯ್ತು ಅಂದ್ರೆ ತಮ್ಮ ಹಳೆಯ ವಿದ್ಯಾರ್ಥಿನಿಗಳು ಅವರನ್ನ ನೋಡೋಕೆ ಮನೆಗೆ ಬಂದ್ರು. ಸೊ ಅದಕ್ಕೆ ಅವ್ರಿಗೆ ತುಂಬಾ ಖುಷಿ ಆಯ್ತು. ಅದೇ ರೀತಿಯಾಗಿ ಟೀಚರ್ಗೂ ಸಹ ರಸ್ತೆಯಲ್ಲಿ ಯಾರಾದ್ರೂ ಮಕ್ಕಳು ಕಂಡ್ರು ಸಹ ಅವರನ್ನ ಮಾತಾಡ್ಸಿದ್ರೆ ಅವ್ರಿಗೂ ಸಹ ಯಾವ ರೀತಿಯಾಗಿ ಖುಷಿ ಆಗುತ್ತೆ, ಅದೇ ರೀತಿಯಾಗಿ ಈ ಒಂದು ಹೆಡ್ ಮಾಸ್ಟರ್ ಅವ್ರಿಗೆ ಖುಷಿ ಆಯ್ತು.
ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಇದು ತಪ್ಪುಗಳು ಇಲ್ಲ ಕಪ್ಪುಗಳು ಅದು ಸರಿ ಮಾಡ್ಕೊಳ್ಳಿ ಆರಿಸಿಕೊಂಡರು. ಸೊ ವಿದ್ಯಾರ್ಥಿಗಳು ಒಂದು ಹೆಡ್ ಮಾಸ್ಟರ್ ಏನಿದೆ ಅವರು ಡಿಫ್ರೆಂಟ್ ಕಪ್ಪಲ್ಲಿ ಕಾಫಿಯನ್ನ ತರ್ತಾರೆ. ಒಂದು ಸ್ಟೀಲ್ ಇರುತ್ತೆ, ಒಂದು ಮಡ್ ಇರುತ್ತೆ, ಒಂದು ಗೋಲ್ಡನ್ ಕಲರ್ ಇರುತ್ತೆ. ಈ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಕಪ್ಸ್ ಅನ್ನ ತರ್ತಾರೆ ಟೀ. ಸೊ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು. ಸೊ ಅವರು ಮಡ್ ಕಪ್ ಆಗಲಿ ಸ್ಟೀಲ್ ಕಪ್ ಆಗಿ ತಗೊಂಡಿಲ್ಲ, ಅವರು ಗೋಲ್ಡನ್ ಕಲರ್ ಅಲ್ಲಿರೋ ಕಪ್ಪುಗಳನ್ನ ಅವರು ಹಾರಿಸ್ಕೊಂಡು ಅಂದ್ರೆ ಬೆಲೆ ಬಾಳುವ ಕಪ್ಪುಗಳಲ್ಲಿ ಅವರು ಟೀಯನ್ನ ತಗೊಂಡ್ರು. ಅಂದ್ರೆ ಇದು ಹೇಳೋ ಪ್ರಕಾರ ಇವಾಗ ನೀವು ಗ್ಲಾಸಸ್ ಚೇಂಜ್ ಮಾಡಿಬಿಟ್ರೆ ಸೊ ಕಾಫಿದು ಏನಾದರೂ ಟೇಸ್ಟ್ ಕಮ್ಮಿ ಆಗುತ್ತಾ ಅಥವಾ ಕಾಫಿದು ಏನಾದರೂ ಟೇಸ್ಟ್ ಜಾಸ್ತಿ ಆಗುತ್ತಾ? ನೀವು ಸ್ಟೀಲಲ್ಲಿ ಕುಡಿದ್ರೆ ಕಾಫಿದು ಟೇಸ್ಟ್ ಕಮ್ಮಿ ಆಗುತ್ತೆ ಅಥವಾ ನೀವು ಗೋಲ್ಡ್ ಗ್ಲಾಸಲ್ಲಿ ಕುಡಿದ್ರೆ ಕಾಫಿದು ಇದು ರೇಂಜ್ ಜಾಸ್ತಿ ಆಗುತ್ತಾ? ಇಲ್ಲ. ಸೊ ಅದು ಡಿಫ್ರೆಂಟ್ ಆಗಿರಲ್ಲ. ಸೊ ಕಪ್ಪುಗಳು ಮಾತ್ರ ಇವರು ಡಿಫ್ರೆಂಟ್ ಆಗಿರುತ್ತೆ. ಗುರುರಾಜ ಕರ್ಜಗಿ ಅವರ ಅಂಕಣ ಬರಹದ ಶೀರ್ಷಿಕೆ ಯಾವುದು? ಗುರುರಾಜ ಕರ್ಜಗಿ ಅವರ ಅಂಕಣ ಬರಹದ ಶೀರ್ಷಿಕೆ ಕರುಣಾಳುವ ಬೆಳಕೆ. ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದ್ದಾರೆ? ಗುರುಗಳು ಮತ್ತೊಬ್ಬರ ಕಪ್ಪನ್ನು ನೋಡಿ ಅಸೂಯೆ ಪಡುತ್ತೇವೆ, ಇದು ದುರ್ದೈವದ ಸಂಗತಿ ಎಂದಿದ್ದಾರೆ. ಅಂದ್ರೆ ಇಲ್ಲಿ ಏನು ಅಂದ್ರೆ ಬೇರೆಯವರು ಒಂದು ಒಳ್ಳೆಯ ಪೊಸಿಷನ್ ಅಲ್ಲಿದ್ರೆ ಅಥವಾ ಬೇರೆಯವರು ಚೆನ್ನಾಗಿ ಜೀವನ ಮಾಡ್ತಾ ಇದ್ರೆ ಅದನ್ನ ನೋಡಿ ನಾವು ಅಸಹ್ಯ ಪಡಬಾರ್ದು. ಅಂದ್ರೆ ಇಲ್ಲಿ ಕವಿ ಕಪ್ಪುಗಳಿಗೆ ಹೋಲಿಸಿದ್ದಾನೆ. ಇವಾಗ ಅವನು ಗೋಲ್ಡ್ ಒಂದು ಕಲರ್ ಕಪ್ಪು ತಗೊಂಡು ಕುಡಿತಾ ಇದ್ದಾನೆ ಅಂದ್ರೆ ಸೊ ನಾವು ಸಹ ಅದೇ ರೀತಿಯಾದ ಕಪ್ಪನ್ನ ತಗೊಂಡು ಕುಡಿಬೇಕು ಅಂತ ಆಸೆ ಪಡ್ತೀವಿ ಅಲ್ವಾ, ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಸಂಕೇತವಾಗಿದೆ? ಗುರುಗಳು ಹೇಳ್ತಾ ಇದ್ದಾರೆ ಕಾಫಿ ಮತ್ತೆ ಕಾಫಿಯ ಕಪ್ಪು, ಕಾಫಿ ಇನ್ಸೈಡ್ ಅಲ್ಲಿರೋ ಕಾಫಿ ಮತ್ತು ಕಾಫಿಯ ಕಪ್ಪು ಅದನ್ನ ಯಾವ ರೀತಿಯಾಗಿ ಅಂತಂದ್ರೆ ಕಾಫಿ ಅಂದ್ರೆ ಜೀವನ ಇದ್ದಂತೆ, ಅದರೊಳಗಡೆ ಕಾಫಿ ಇದೆಯಲ್ವಾ, ಆ ಕಾಫಿ ಅವರು ನಮ್ಮ ಡೇ ಲೈಫ್ ಜೀವನ ಯಾವ ರೀತಿಯಾಗಿ ನಡ್ಕೊಂಡು ಹೋಗುತ್ತೆ ಡೇ ಲೈಫ್ ಜೀವನ ಅದಕ್ಕೆ ಅವರು ವರ್ಣಿಸಿದ್ದಾರೆ. ಕಾಫಿಯ ಕಪ್ಪು ಇದೆ ಅಲ್ವಾ, ಏನು ಕಪ್ಪು ಇದೆ ನೀವು ಗ್ಲಾಸ್ ಅಲ್ಲಿ ಕುಡಿತಾ ಇದ್ದೀರಾ, ಸೊ ಅದನ್ನ ಅವರು ನಮ್ಮ ಹತ್ರ ಇರೋ ಹಣ ಆಸ್ತಿ ಅಂತಸ್ತು ಅಧಿಕಾರ ಅದಕ್ಕೆ ಅವರು ಹೋಲಿಸಿದ್ದಾರೆ. ನನ್ನ ಗೋಪಾಲನ ಬೆಳಗಿನ ಮುಖ್ಯ ಏನಾಗಿತ್ತು ಅಂದ್ರೆ ಗೋಪಾಲ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾ ಇದ್ದ? ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಬೇಗನೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆಗೆ ಹೂಗಳನ್ನು ಕೊಯ್ದು ತರಬೇಕಾಗಿತ್ತು. ಅವರ ಒಂದು ಮುಖ್ಯ ಕೆಲಸ ಏನಂದ್ರೆ ಬೆಳಿಗ್ಗೆ ಎದ್ದೇಳ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಸ್ನಾನ ಮಾಡಬೇಕು, ದೇವರ ಪೂಜೆಗೆ ಅಂತ ಅವನು ಹೋಗಿ ಹೂಗಳನ್ನ ಅಂದ್ರೆ ಬನದಲ್ಲಿರುವ ಒಂದು ಹೂಗಳನ್ನ ಅವನು ಕಟ್ ಮಾಡಿ ಕೊಯ್ದು ತರಬೇಕಿತ್ತು. ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು? ಸೊ ಬೆಳಗಿನ ಜಾವದಲ್ಲಿ ನಾವು ಹೂವಿನ ತೋಟಕ್ಕೆ ಹೋಗಿ ಹೂಗಳನ್ನು ನೋಡ್ತಾ ಇದ್ರೆ ಆ ಹೂಗಳು ಕಾಮನ ಬಿಲ್ಲು ತರ ಕಾಣಿಸುತ್ತೆ. ಸೊ ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ಕಾಣುತ್ತಿದ್ದವು. ಗೋಪಾಲನ ಗೆಳೆಯರ ಹೆಸರೇನು? ಗೋಪಾಲನಿಗೆ 4 ಜನ ಗೆಳೆಯರು, ಕ್ಲೋಸ್ ಫ್ರೆಂಡ್ಸ್ ಇದ್ರು. ಸೊ ಅವರ ಹೆಸರು ಏನು? ನಿಮ್ಗೆ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ವ ಅವ್ರಿಗೆ ಏನ್ ಮಾಡಿ ಒಂದೊಂದು ಹೆಸರನ್ನ ಕೊಟ್ಬಿಡಿ. ಸೊ ಸರಿ, ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ವ ಅವ್ರಿಗೆ ಒಂದೊಂದು ನೇಮ್ ಕೊಡಿ. ಯಾವುದು ಅಂದ್ರೆ ಒಬ್ರು ರಾಮು, ಕಿಟ್ಟಿ, ನಾಣಿ, ಮಾಧು, ಇಷ್ಟು ಹೆಸರನ್ನ ಕೊಟ್ಬಿಟ್ಟು ನಿಮ್ಗೆ ಈಸಿಯಾಗಿ ಅದು ನೆನಪಲ್ಲಿ ಉಳ್ಕೊಳ್ಳುತ್ತೆ. ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯ ಪಡುತ್ತಿದ್ದನು? ಗೋಪಾಲ ಶಾಲೆಯಿಂದ ಮನೆಗೆ ಹೋಗುವಾಗ ಯಾಕೆ ಭಯ ಪಡ್ತಾ ಇದ್ದ? ಗೋಪಾಲನು ಕಾಡಿನ ದಾರಿಯಲ್ಲಿ ಕತ್ತಲೆ ಇದ್ದ ಕಾರಣ ಕಾಡಿನಲ್ಲಿ ಭಯ ಪಡುತ್ತಿದ್ದನು. ಕಾಡಿನ ಮಧ್ಯದಿಂದ ಅವನು ಶಾಲೆಗೆ ಹೋಗ್ಬೇಕಾಗಿತ್ತು. ಸೊ ಅದರಿಂದ ಅವನು ಏನ್ ಮಾಡ್ತಾನೆ, ಅವನಿಗೆ ತುಂಬಾ ಭಯ ಆಗುತ್ತೆ. ಬನದ ಗೋಪಾಲ ಯಾರು? ಕಾಡಿನಲ್ಲಿ ಅವನ ಕೆಲಸವೇನು? ಬನದ ಗೋಪಾಲ ಶ್ರೀಕೃಷ್ಣ. ಬನ ಅಂದ್ರೆ ತೋಟ, ಹೂಗಳ ಒಂದು ಗಾರ್ಡನ್, ತೋಟದ ಬನದ ಗೋಪಾಲ ಯಾರು ಅಂತ ಕರಿತೀವಿ ಅಂದ್ರೆ ಅದು ಶ್ರೀಕೃಷ್ಣ. ಕಾಡಿನಲ್ಲಿ ಅವನ ಕೆಲಸ ಏನಂದ್ರೆ ಕಾಡಿನಲ್ಲಿ ಯಾವಾಗಲೂ ದನಗಳನ್ನ ಮೇಯಿಸುವುದು ಆ ಒಂದು ಕೃಷ್ಣನ ಕೆಲಸವಾಗುತ್ತೆ. ಶ್ರೀಕೃಷ್ಣನು ದೇವರು, ಈಸ್ ಅ ಗಾಡ್. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ.
ಅದೇ ರೀತಿಯಾಗಿ 10ನೇ ತರಗತಿ ಯಾವುದೇ ರೀತಿಯಾದ ಅಲಂಕಾರ ಆಗಿರ್ಬೋದು, ಕವಿ ಪರಿಚಯ ಆಗಿರ್ಬೋದು, ಲಘು ಗುರು ಹಾಕೋದು ಆಗಿರ್ಬೋದು, ಯಾವುದೇ ನೋಟ್ಸ್ ಆಗಿರ್ಬೋದು, ಅಂದರೆ 10th 8th 7th ಯಾವುದೇ ಒಂದು ನೋಟ್ಸ್ ಆಗಿದ್ರು ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.